ಪಾಪ ಒಳ್ಳೆವ, ಹೆಸರು ಪ್ರಜ್ವಲ ಅಂತ. ಯಮನ ಪಾತ್ರ ಮಾಡಿದವ. ಚಿತ್ರಗುಪ್ತ ಇವ ಯಮನ ಪಾತ್ರವನ್ನು ಮಾಡುವಾಗ ಅಲ್ಲೊಬ್ಬ ಚಿತ್ರಗುಪ್ತನ ಪಾತ್ರ ಮಾಡುವವ ಇರ್ಬೇಕಿತ್ತಲ್ಲ. ಬೇರೆ ಮತ್ತೊಬ್ಬ ಅವ ಯಾರು? ಅವನ ಹೆಸರೇಗೆ? ಅವನ ಹೆಸರು ಪುರಂದರ ಅಂತ. ಶೈವಿನಿ ಬದ್ದಲದಿ ಅವರಾಯ ಇತ್ತು ವಿಭವದಲ್ಲಿರುವ ಸಮಯದಿ ಸತ್ತ ನೃಪಲ
ಹಾಗೆ ಬಲ್ಲವೇ? ಯಮಧರ್ಮನೆಂದು ಕೇಳಿದ್ದೇವೆ. ರಾಮೇಶ್ವರಿ ರಾಮೇಶ್ವರಿ, ಹೊರಟು ಬಂದ ಕಾರ್ಯ ಆ ವಿಚಾರವಾಗಿ ಆಲಿಸಬೇಕು. ವಿಭವದೊಳಿರುವ ಸಮಯದ ಸತ್ತ ನೃಪನಾಳ್ ಕಾಪಾಡು ಸ್ವಾಮಿ ಕಾಪಾಡು. ಕರ್ಮಸಾಕ್ಷಿ ಎನಿಸಿಕೊಂಡಂತಹ ಭಗವಾನ್ ಸೂರ್ಯನಾರಾಯಣನಿಗೆ ವಿಶ್ವಕರ್ಮನ ಮಗಳಾದಂತಹ ಸಂಜ್ಞಾದೇವಿಯ ಪಾವನ ಗರ್ಭಾಂಬುದಿಯಲ್ಲಿ 3 ಮಕ್ಕಳು ಆವಿರ್ಭಾವಗೊಂಡ್ರು. ಯಮನೇ ವೈವಸ್ವತ ಎನ್ನುವ ಹಾಗೆ ವೈವಸ್ವತ ಮನ್ವಂತರವಾಗಿ ಹೋದ. ಯಮನೆ ನದಿಯಾಗಿ ಹರಿದಳು. ಯಮನಾದಂತಹ ನನಗೇನು ಉದ್ಯೋಗ? 1000 ವರ್ಷಗಳ ಕಾಲ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಆಚರಿಸಿದೆ. ಪ್ರತ್ಯಕ್ಷನಾದ ಪರಶಿವ, ಮಗೋ ನಿನ್ನದಾದ ಧರ್ಮ ಬುದ್ಧಿಗೆ ಮೆಚ್ಚಿದ್ದೇನೆ. ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಪಾಪಾತ್ಮನು ಅಥವಾ ಪುಣ್ಯಾತ್ಮನು ಅವನ ಜೀವಿತಾವಧಿಯಲ್ಲಿ ಮಾಡುವಂತಹ ಪಾಪ ಪುಣ್ಯಗಳನ್ನು ಅಳೆದು ತೂಗುವಂತಹ ಕರ್ತವ್ಯ ನಿನಗೆ ಎನ್ನುವ ಹಾಗೆ ಪರಮೇಶ್ವರ ಇತ್ತಂತಹ ಅಧಿಕಾರದಲ್ಲಿ ಇಷ್ಟರವರೆಗೆ ಚ್ಯುತಿ ಬರದ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ ಎನ್ನುವಂತಹ ಹೆಮ್ಮೆ ನನಗಿದೆ. ಸರಿ, ಹಾಗಾದ್ರೆ ನಮ್ಮದಾದಂತಹ ಕ್ಷಯಮೆನಿಯ ಓಲಗದಲ್ಲಿನ ಕಾಣಿಸಿಕೊಳ್ಳುವುದು ಹೇಗೆ? ಉತ್ತರ ದಿಕ್ಕಿನಲ್ಲಿ ಧರ್ಮರಾಯನಾಗಿ, ದಕ್ಷಿಣ ದಿಕ್ಕಿನಲ್ಲಿ ದಂಡಧರನಾಗಿ, ಪೂರ್ವ ದಿಕ್ಕಿನಲ್ಲಿ ಯಮನಾಗಿ, ಪಶ್ಚಿಮ ದಿಕ್ಕಿನಲ್ಲಿ ಕೀಲಾಶ ಎನ್ನುವಂತಹ ಘೋರವಾದ ರೂಪದಿಂದ ಕಂಗೊಳಿಸುವ ಇದ್ದೇನೆ. ಬಂದಂತಹ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕೆ ಅಲ್ಲಲ್ಲಿ ಯಮಭಟರು ಕಾಯ್ತಾ ಇದ್ದಾರೆ. ಒಂದೆಡೆಯಲ್ಲಿ ಕುದಿಯುತ್ತಿರುವಂತಹ ಎಣ್ಣೆ, ಮತ್ತೊಂದು ಕಡೆಯಲ್ಲಿ ಮುಳ್ಳಿನ ಕಂಬ ಕಾದು ಕೆಂಪಗಾಗಿದೆ. ಇನ್ನೊಂದೆಡೆಯಲ್ಲಿ 5-6 ಮಂದಿ ಹೊಂತಕಾರಿಗಳು ಮುಳ್ಳಿನ ಕರಗಸವನ್ನು ಹಿಡಿದು ನಿಂತಿದ್ದಾರೆ. ಹಾಗಾದ್ರೆ ಇದೆಲ್ಲ ನಮ್ಮದಾದಂತಹ ಶೈಮಿನಿಯಲ್ಲಿ ಪಾಪಿಗಳಿಗೆ ಮಾತ್ರ. ಪುಣ್ಯಾತ್ಮರಾದವರಿಗೆ ವಿಚಾರಣೆಯನ್ನು ಮಾಡುವುದು, ಬ್ರಹ್ಮದೇವನನ್ನು ಸೇರುವವರಿದ್ರೆ, ಬ್ರಹ್ಮದೇವನನ್ನು ಸೇರಿದವರಿದ್ರೆ ಅಂತವರಿಗೆ ಬ್ರಹ್ಮಲೋಕವನ್ನು, ನಾರಾಯಣ ಸ್ವಾಮಿಯ ಭಕ್ತರು ಹೌದು ಅಂತಾದ್ರೆ ಅವರಿಗೆ ವೈಕುಂಠ ಲೋಕವನ್ನು, ಪರಮೇಶ್ವರನ ಭಕ್ತರು ಹೌದು ಅಂತಾದ್ರೆ ಅಂತವರಿಗೆ ಕೈಲಾಸ ಲೋಕವನ್ನು ಕರುಣಿಸುವವ ನಾನು. ಯಾವುದೇ ಉದ್ಯೋಗದಲ್ಲೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅಂತಾದ್ರೆ ನಮಗೆ ಪೂರಕರು ಪ್ರೇರಕರು ಆದಂತಹ ಹಲವಾರು ಶಕ್ತಿಗಳು ಜೊತೆಯಾಗಿ ಬಂದು ಸೇರಬೇಕಾಗುತ್ತದೆ. ನನ್ನ ಜೊತೆಯಲ್ಲೂ ಹಾಗೆ ದಪ್ತರದಲ್ಲಿ ಪಾಪಿಗಳ ಪಟ್ಟಿಯನ್ನು ಬರೆದಿಟ್ಟುಕೊಳ್ಳುವಂತಹ ಚಿತ್ರಗುಪ್ತ ಎನ್ನುವಂತಹ 2 ಶಕ್ತಿಗಳು ಒಂದೇ ರೂಪದಿಂದ ಚಿತ್ರಗುಪ್ತನಾಗಿ ನನ್ನ ಜೊತೆಯಲ್ಲಿದ್ದಾನೆ. ಈ ಹೊತ್ತಿಗೆ ಬರಬೇಕಿತ್ತು. ಚಿತ್ರಗುಪ್ತ ಬಂದ ಚಿತ್ರಗುಪ್ತ ನಿನ್ನ ಪ್ರವೇಶ ಅಲ್ಲಿ. ಹೌದು, ಮಾತಾಡು.
ಮಾಡುವುದಿಲ್ಲ. ಯಾಕೆ ಯಾಕೆ? ನನ್ನ ಪ್ರವೇಶ ಅಲ್ಲಿ ಯಾವಾಗಲೂ ಅಲ್ಲಿಯೇ. ಹಾ ತಿರುಗಿ ನೋಡೋ ನೀವು ಅಲ್ಲಿಲ್ಲಲ್ಲ, ಹಾ, ಹಾ. ನೀವು ಇಲ್ಲಿದ್ರಿ ಅಂತೇಳಿ ಇಲ್ಲಿಗೆ ಬಂದದ. ಸರಿ ಸರಿ, ನೀವೆಲ್ಲಿದ್ದೀರೋ ನಾವು ಅಲ್ಲಿಯೇ. ಖಂಡಿತವಾಗಿಯೂ ನಮೋ ನಮಃ. ಒಳ್ಳೆಯದಾಗಲಿ. ಕರೆಸಿದ್ರಲ್ಲ, ಹಾ ಕಾರಣ ಹೇಳುವುದು ಬೇಡ, ಹಾ ಇದ್ದ ವಿಷಯ. ನಾವು ಕಾರಣವನ್ನು ಹೇಳಿ ಕೇಳಿ ಹಾ. ಪ್ರಸಂಗ ಉದ್ದ ಮಾಡುವುದು ಯಾಕೆ? ಇದ್ದದ್ದನ್ನ ಚುಟುಕಾಗಿ ಮುಗಿಸಿಕೊಂಡು ಹೋಗುವ ಅತ್ಲಾಗೆ ಅಷ್ಟೇ ಅಲ್ವಾ? ಹಾಗಾದ್ರೆ ಮುಗಿಸಬೇಕು ಅಂತಾದ್ರೆ ಆದ್ರೆ ಒಂದು ಹಾ. ಮುಗಿಸುವಲ್ಲಿ ಸರಿಯಾಗಿ ಮುಗಿಸಬೇಕು. ಹೌದು. ಚುಟುಕಾದ್ರೂ ಒಡ್ಡಿಲ್ಲ. ಹಾ. ಒಟ್ಟಾರೆಯಾಗಿ ಮುಗಿಸುವುದಕ್ಕಾಗುವುದಿಲ್ಲ. ಅದು ನಾವು ಎಲ್ಲಿಯೂ ಮಾಡುವುದಿಲ್ಲ. ಹೌದಲ್ಲ? ಚುರುಕಾದ್ರೂ ಸರಿಯಾಗಿ ಮುಗಿಸುವುದೇ. ಹೌದು ಹೌದು. ಹಾಗಾದ್ರೆ ನಮ್ಮದಾದಂತಹ ಶಯಮಿನಿಗೆ ಹಾ. ಬರಬೇಕಾದಂತಹ ಪ್ರೇತಾತ್ಮಗಳು ಯಾವುದು, ಎಲ್ಲಿದ್ದಾವೆ, ಯಾಕೆ ಬರ್ಲಿಲ್ಲ, ಏನು ವಿಚಾರಣೆ ಮಾಡಬೇಡ್ವೇನೋ ನೀನು? ಮಾಡ್ತೇನೆ ಮಾಡ್ತೇನೆ ಅಂತ. ಮತ್ತೇನು ಕಾಯುವುದು ಯಾರನ್ನು? ಅಲ್ಲ ನೋಡಿ, ಎಲ್ಲ ಇದರಲ್ಲೇ ಉಂಟು ಬರೆದದ್ದು. ಏನು ಇಷ್ಟು ದಪ್ಪಾಗಿದೆ ಪುಸ್ತಕ, ಬರೆದು ಬರೆದು ಬರೆದು. ಅನಂತರ ಪದ್ಮನಾಭನ ಪ್ರಸಾದವ ಅವನ ಪ್ರಸಾದವೇ. ಹಾ. ಹಾಗಾಗಿ ಎಲ್ಲ ಇದರಲ್ಲಿ ಉಂಟು. ಕೆಲವು ಪ್ರೇತಾತ್ಮಗಳು ಬಂದಿದ್ದಾವೆ, ಒಂದೊಂದಾಗಿ ವಿಚಾರಣೆ ಮಾಡ್ಬೇಕಲ್ಲ. ಮಾಡಬೇಕು. ಹೇಳುತ್ತಿರ್ತೇನೆ. ಚಿತ್ರಗುಪ್ತ, ಒಳಗಡೆ ಒಂದು ಆತ್ಮಜ್ಯೋತಿಯನ್ನು ತಂದಿದ್ದಿ. ಹೌದು. ನೋಡುವಾಗ ಏನು ಅಂತ ಗೊತ್ತಾಗುವುದಿಲ್ಲ. ಇದು ಪುಸ್ತಕ ತಪ್ಪ ಉಂಟು, ಬರ ಯಾವ ಪುಟದಲ್ಲಿ ಉಂಟು ಅಂತ ಗೊತ್ತಾಗುದಿಲ್ಲ. ನೀನೀಗ ಬಿಡಿಸುವುದಾ? ಹೌದು. ನನ್ನಲ್ಲಿ ಹೇಳು, ಹಾ. ನನಗೆ ಗೊತ್ತಾಗ್ಬೇಕಲ್ಲ. ಹೌದೌದು. ಬಿಡಿಸಿದ ಹಾಗೆ ಕಾಣ್ತದ ಅದು ಇಲ್ವಾ? ಮತ್ತೆ ಪುಟ ಹೋದದ್ದೇ ಗೊತ್ತಾಗುದಿಲ್ಲ. ಅದು ಹಾಗೆ ನಮ್ಮದಕ್ಕೆಲ್ಲ ಕಾಣುವುದಿಲ್ಲ, ಬೇರೆಯವ್ರಿಗೆ ಕಾಣುವುದಿಲ್ಲ. ನಮ್ಮದು ನಾವು ನಮ್ಮ ಮಾತ್ರ ಕಾಣುವುದದು. ನಾವು ಶೈಮಿನಿಯಲ್ಲಿ ಇರುವುದಲ್ವಾ? ಅಲ್ವಾ? ನಮ್ಮದ್ದು ಬೇರೆಯವ್ರಿಗೆ ಕಂಡ್ರೆ ನಮ್ಮ ಗುಟ್ಟು ಅವ್ರಿಗೆ ಗೊತ್ತಾಗುದಿಲ್ಲ ಮರೆಯರೆ. ಮತ್ತೆ ಹಾಗೆ ಸರಿ. ಈ ಪ್ರೇತಾತ್ಮದ ಬಗ್ಗೆ ಹೇಳುವುದಾದ್ರೆ ವಿಚಾರಣೆ ಮಾಡು. ಇವೊಬ್ಳು ಹೆಣ್ಣು. ಹೆಣ್ಣು? ಹೌದು. ಸಮಜರು ಒಳ್ಳೆ ಮನೆತನದಲ್ಲೇ ಹುಟ್ಟಿದವಳು. ಪಾಪ ತಂದೆ ತಾಯಿ ಬಹಳ ಕಷ್ಟಪಟ್ಟು ಬೆಳೆಸಿದ್ರು. ನೋಡ್ಲಿಕ್ಕೆ ಬಹಳ ಸುಂದರವಾಗಿಯೇ ಇತ್ತು. ಆದ್ರೆ ಇವಳ ಉದ್ದೇಶ ಏನು? ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಬೇರೆ ಬೇರೆ ಪ್ರಯೋಗ ಎಲ್ಲ ಮಾಡಿದ್ಲಿ ಅವಳು. ಹೌದಪ್ಪ. ಹೇಗೆ ಸೌಂದರ್ಯದ ಬಗ್ಗೆ ಕುತೂಹಲ, ಹೇಗೆ ಮಾಡಿದ್ರೆ ಹೇಗಾಗ್ತದೆ ಅಂತ. ಒಟ್ಟಾರೆ ನಾನು ಚಂದ ಕಾಣಬೇಕು ಅಂತ. ಅದ್ರ ಉದ್ದೇಶ ಏನು? ಅವಳು ಚಂದ ಕಂಡು ಉಳಿದ ಗಂಡು ಮಕ್ಕಳ ತಲೆ ಹಾಳು ಮಾಡಬೇಕು, ಹಾಗೆ ಅವಳ ಉದ್ದೇಶ. ಹಾಗೆ ಮಾಡುತ್ತಾ ಸಂಪಾದನೆ ಹೊರಟು ಬಿಟ್ಲು. ಸಂಪಾದನೆ? ಹೌದಪ್ಪ. ಸಂಪಾದನೆ ಎಲ್ಲರೂ ಮಾಡುವವರೇ ಮಾಡಬೇಕು, ಅದು ಭೂಲೋಕದ ಕರ್ಮ. ಸಂಪಾದನೆ ಇವಳು ಮಾಡ್ಬೇಕು ಅಂತ ಬಯಸಿದ್ದಾಳೆ, ಒಳ್ಳೇದಾಗಲಿ. ಬೇರೆ ಬೇರೆ ಸಂಪಾದನೆ ಬಹಳ ಉಂಟು. ಒಂದು ಹೂವಿನ ವ್ಯಾಪಾರ ಮಾಡಬಹುದು, ಹಣ್ಣಿನ ವ್ಯಾಪಾರ ಮಾಡಬಹುದು, ಬೇರೆ ಮನೆಯಲ್ಲಿ ಕೆಲಸ ಮಾಡಬಹುದು, ಏನು ಮಾಡಬಹುದು. ಇವಳು ಹಾಗೆಲ್ಲ. ಮತ್ತೆ ಉದ್ದೇಶ ಇವಳು ಸೌಂದರ್ಯ ಉಂಟಲ್ಲ, ಅದನ್ನೇ ಮುಂದಿಟ್ಟುಕೊಂಡು ಸಂಪಾದನೆ ಹೊರಟ್ಲು. ಇದೊಂದು ಹೊಸ್ತು ನನಗೆ. ಯಾಕೆ ಇಲ್ಲಿ ಎಲ್ಲದಿಲ್ಲಲ್ಲ? ಸಂಪಾದನೆ ಸೌಂದರ್ಯದಲ್ಲಿ ಸಂಪಾದನೆ ಆಗುತ್ತದೆ. ಹೌದು, ನಿಮಗೆ ಪಾಪ ಅದೆಲ್ಲ ಗೊತ್ತಿಲ್ಲಲ್ಲ. ನೀನು ಹೇಳುವಾಗ ಏನೋ ಸ್ವಲ್ಪ ಕೊಂಕು ಕಾಣುತ್ತಾ ಉಂಟು. ನೀವೇ ಹೇಳಿದ್ದಲ್ವ ನನಗಿದು ಹೊಸ್ತು ಅಂತ. ಹೌದು, ನಾವು ಅಂತದ್ದನ್ನೆಲ್ಲ ಕಂಡವರಲ್ಲ. ಅಲ್ಲಪ್ಪ, ನಮಗಂತ ಅನುಭವಗಳಿಲ್ಲ. ನೀವು ಆ ವಿಷಯದಲ್ಲಿ ಅಂದ್ರೆ ಇಲ್ಲ ಅಂತ. ಹಾಗೆ ಸರಿ ಸರಿ, ಮುಂದುವರಿಸು. ಆ ವಿಷಯ ಇನ್ನು ಹೆಚ್ಚು ಹೇಳಿ ಎಳೆಯುವುದು ಬೇಡ. ಹೌದು ಹೌದು. ಹಾಗೆ ಸಂಪಾದನೆ ಮಾಡ್ಲಿಕ್ಕೆ ಹೊರಟು, ಬೇಕಾದ್ರೆ ಸಂಪಾದನೆ ಮಾಡಿದ್ಲು, ಎಲ್ಲರೂ ತಲೆ ಹಾಳು ಮಾಡಿದ್ಲು. ಎಲ್ಲಿವರೆಗೆ ಕೇಳಿದ್ರೆ ಜಗತ್ ಪ್ರಸಿದ್ಧ ವೇಶ್ಯಾಗಿ ಬರುತ್ತಲು. ಈಗ ಇವಳು ವ್ಯಾಪಾರ ಮಾಡಿದ್ದು ತನ್ನ ಮೈಯನ್ನು ಮಾರಿಕೊಂಡು, ಮೈಯನ್ನೇ ಮಾರಿಕೊಂಡು ವ್ಯಾಪಾರ ಮಾಡಿದ್ದ. ಏನು ಬೇಸರ ಆಯ್ತಾ? ಬೇಸರ ಅಂತ ಅದಕ್ಕೆ ನಿಮಗೆ ಸಿಗ್ಲಿಲ್ಲ ಅಂತ? ನನ್ನ ಕುಟುಂಬದವಳು ಅವಳು. ಮತ್ತೆ ಯಾಕೆ? ಹಾಗಲ್ಲ, ಹೆಣ್ಣಾದವನಿಗೆ ಅಥವಾ ಗಂಡಾದವನಿಗೆ ಬದುಕುವುದಕ್ಕೆ ಸಾವಿರ ದಾರಿಗಳುಂಟು, ಹಲವು ದಾರಿ ಉಂಟು. ನಾವು ಮಾಡಬಾರದಂತಹ ಕೆಲವು ದಾರಿಗಳು ಅಂತ ಉಂಟು ಅದರಲ್ಲಿ. ಹೌದಾ? ಈಗ ಅನಿವಾರ್ಯಕ್ಕೆ ಮಾಡುವುದು ಬೇರೆ, ಇವಳಿಗೆ ಹಾಗಲ್ಲ. ಅನುಕೂಲ ಇದ್ದು ಸಹ ಅದಕ್ಕೆ ಹೇಳಿದವಳು ಅಂತ. ಹೆಣ್ಣಾದವಳಿಗೆ ಮಾನವೇ ಪ್ರಾಣ. ಹೌದಾ? ಹೌದು. ಒಂದು ಹೊತ್ತಿಗೆ ಮಾನವೇ ಹೋಗುತ್ತದೆ ಅಂತಾದ್ರೆ ಪ್ರಾಣವನ್ನಾದರೂ ಬಿಡಬಹುದು, ಮಾನವನ್ನು ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಇವಳು ಎಲ್ಲ ಮಾಡಿದ್ದಾಳಲ್ಲ. ಹೌದಲ್ಲ? ಇವಳಿಗೆ ಶಿಕ್ಷೆಯ ರಕ್ಷೆಯೋ? ಇವಳಿಗೆ ರಕ್ಷೆ ಯಮಲೋಕದಲ್ಲಿ. ಹೌದು. ಖಂಡಿತ ಇಲ್ಲ. ಇವಳನ್ನ ಇಟ್ಕೊಳ್ತೀರಾ? ಇಲ್ಲಲ್ಲ.
ಇಟ್ಕೊಳ್ಳಿಕ್ಕಿಲ್ಲ ಅಂತ. ಇಲ್ಲಿ ಇಟ್ಟುಕೊಳ್ಳಿಕ್ಕೆ ಇಲ್ಲ. ಇಲ್ಲ. ಯಾಕೆ? ಯಾಕೆ? ನಾನು ಒಂದು ವೇಳೆ ಇರ್ಲಿ ಅಂತ ಹೇಳಿದ್ರು ಹಾ. ನಿನಗೆ ಸಮಸ್ಯೆ ಆದೀತು. ಆ, ನನಗೆ ಸಮಸ್ಯೆ ಆಗ್ತದೆ, ಆ, ನಿಮಗೆ ಅನುಕೂಲ ಆದ್ರೂ ನನಗೆ ಸಮಸ್ಯೆ ಹೇ. ಆಗ್ತದೆ. ನನಗೆ ಅನುಕೂಲ ಆಗುತ್ತದೆ ಅಂತಲ್ಲ. ನಮಗೆ ಸಮಸ್ಯೆ ಆಗ್ತದೆ ಅಂತ. ಆ, ಆದ್ರಿಂದ ಆ. ನೋಡಿದೆಯಲ್ಲ, ಹೌದು. ಕಬ್ಬಿಣದ ಕಂಬ ಕಾದುಂಟು. ಕಾದು ಕೆಂಪಗಾಗಿದೆ. ಹೌದು. ಈ ಕಬ್ಬಿಣದ ಕಂಬದಲ್ಲಿ ಆ. ಇವಳನ್ನು ಅಪ್ಪಿ ಹಿಡಿದು ಆ. ಇವಳು ಅಲ್ಲೇ ಕರಟಿ ಹೋಗ್ಬೇಕು. ಈಗ ಅಪ್ಪುದು ಅವಳೇ ಅಪ್ಪುದಲ್ಲ, ನಾನೇ ಅವಳನ್ನ ಅಪ್ಪುದ ಹೇಗೆ? ನಿನಗೆ ಇಷ್ಟು ವಯಸ್ಸಾದ್ರೂ ಚಟ ಬಿಟ್ಟು ಹೋಗ್ಲಿಲ್ಲ. ಚಕ್ಕ ಅದಲ್ಲ, ನೀವು ಅಪ್ಪು ಹೇಳ್ಬೇಕಂದ್ರಲ್ಲ, ಹಾ. ಅವಳೇ ಅಪ್ಪುದಾ ಅಲ್ಲ. ನಮ್ಮವರಾದಂತಹ ಹೊಂತಕಾರಿಗಳು ಆ. ಯಮಭಟರಿದ್ದಾರೆ. ಇದ್ದಾರೆ. ಅವರು ಇವಳನ್ನು ಬಲಾತ್ಕಾರವಾಗಿ ಎಳೆದೊಯ್ದು ಆ ಕಂಬಕ್ಕೆ ಅಪ್ಪಿಸಿಲಿ. ಸಂತೋಷ ಆಯ್ತು ಮಾರ್ರೆ. ಹಾ. ಬಲಾತ್ಕಾರ ಅಂತ ಹೇಳಿದ್ರಲ್ಲ, ಹಾ. ಮತ್ತೆ ಅವರು ಬಲಾತ್ಕಾರ ಮಾಡಿ ಬಿಡುದ ಮಾಡಿ ನೋಡಿದೆ ನಾನು. ಇಲ್ಲ, ಎಳ್ಕೊಂಡು ಹೋಗುದು. ಈಗ ಅವರು ಬಲಾತ್ಕಾರ ಮಾಡ್ಲಿಕ್ಕೆ ಇದ್ರಲ್ಲಿ ಏನು ಉಂಟು ಅಂತ ಬೇಕು. ಕರ್ಮವೂ ಇಲ್ಲ. ಹೌದಲ್ಲ? ಹಾ. ಹಾಗಾಗಿ ಹಾಗಾಗಿ ಹಾ. ಅಲ್ಲಿ ಕಟ್ಟಿ ಹಾಕಿ ಹಾ. ಸರಿಯಾದ ಶಿಕ್ಷೆ ಆಗ್ತದೆ. ಹೌದು. ಯಾರಲ್ಲಿ? ಭಟ್ರು, ಹೋಗ, ಹೋಗ. ಆ, ಬಾ. ಬಾ. ನಿಲ್ಲ ಅಲ್ಲಿ. ಆ? ಒಡೆಯನೇ. ಏನು ಇವತ್ತು ಎಲ್ಲ ಹೆಣ್ಣು ಪ್ರೇತಗಳೇ ಬರುವುದಾ? ಯಾವುದು? ಅಲ್ಲ, ಆಗದ್ದು ಸೀರೆಯಲ್ಲಿತ್ತು, ಈಗದ್ದು ಸೀರೆಯಲ್ಲಿಂಟು. ಅಲ್ಲ, ಹಾ. ಈ ಸೀರಿಯಲ್ ಇದ್ದದ್ದಲ್ಲ ಇದು. ಮತ್ತೆ? ಯಾವುದು ಸಿಗ್ಲಿಲ್ಲ, ಹಾಗಾಗಿ ಹೀಗೆ ಬಂತು. ಸರಿ ಸರಿ. ಇದು ಯಥಾರ್ಥ ಹಾ. ಗಂಡೆ. ಗಂಡೆಯಾ? ಹೌದು ಹೌದು. ಹಾ, ಹಾ, ಹಾ. ಅದು ಕಾರಣ ಬೇರೆ ಬೇರೆ ಉಂಟು, ಮತ್ತೆ ಹೇಳ್ತೇನೆ ನಾನು. ಸರಿ ಸರಿ. ಇವನು ಭೂಲೋಕದಲ್ಲಿ ಹಾ. ಬಡ ಕುಟುಂಬದಲ್ಲಿ ಹುಟ್ಟಿದವ. ಹಾ, ಹಾ, ಹಾ. ಹೆಸರು ಇವನದ್ದು ಹಾ. ಸುಂದರ ಅಂತ. ಸುಂದರ. ಹಾ. ಹಾ, ಹಾ. ನೋಡ್ಲಿಕ್ಕೂ ಸುಂದರವಾಗಿ ಇದ್ದವ. ಹಾ. ಪಾಪ ತಂದೆ ತಾಯಿಗಳು ಒಬ್ಬರೇ ಮಗ ಅಂತೇಳಿ ಪ್ರೀತಿಯಿಂದ ಬೆಳೆಸಿದ್ರು, ಹಾ. ಮುದ್ದಿನಿಂದ ಸಾಕಿದ್ರು. ಹಾ. ಬೇಕು ಬೇಕಾದ ವಿದ್ಯೆಯಲ್ಲಿ ಕಲೀಲಿ ಅಂತೇಳಿ ಹಾ. ಅವರು ಕಷ್ಟದಲ್ಲಿ ಕೆಲಸ ಮಾಡಿದ್ರು ಸಹ ಹಾ. ಇವನೇ ಕಡಿಮೆ ಮಾಡ್ಲಿಲ್ಲ. ಹಾ, ಹಾ. ಪ್ರಾಥಮಿಕ ಅಭ್ಯಾಸ ಎಲ್ಲ ಮಾಡಿದ. ಹಾ. ಆಮೇಲೆ ಹಾ. ಬೇರೆ ಅಭ್ಯಾಸ ಮಾಡಬೇಕು, ಹಾ. ಉನ್ನತ ಶಿಕ್ಷಣ ಪಡೆಯಬೇಕೆನ್ನುವ ಕಾರಣಕ್ಕಾಗಿ ಹಾ. ಮುಂದುವರೆದ. ಹಾ. ತಂದೆ ತಾಯಿಗಳಿಗೆ ಕಷ್ಟ ಆದ್ರೂ ಸಹ ಹಾ. ತನ್ನ ಮಗ ಕಲಿಯಲಿ ಎಂಬ ಕಾರಣಕ್ಕಾಗಿ ಹಾ. ಹಾಗೆ ಕಳಿಸಿದ್ರು ಹಾ. ವ್ಯಾಸಂಗಕ್ಕೆ. ಹಾ. ಅಲ್ಲಿ ಹೋಗಿ ಮಾಡಿದ್ದೇನು? ಏನು? ತಂದೆ ತಾಯಿಗಳು ಹೇಳಿದ್ದು ವ್ಯಾಸಂಗ ಮಾಡ್ತೇನೆ ಅಂತ. ಹಾ. ಅಲ್ಲಿ ಬೇರೆ ಮಾಡಿದ್ದೀವ. ಬೇರೆ ಅಂದ್ರೆ? ವಿಶ್ವವಿದ್ಯಾಲಯಕ್ಕೆ ಹೋಗಿ ಹಾ. ಇವನು ನೋಡಿ ಸುಂದರವಾಗಿದ್ದಲ್ಲ, ಹೌದು. ಹೆಸರು ಸುಂದರ, ಹಾ. ಇವನು ಸುಂದರ. ಹಾ. ಹೋದದ್ದು ಯಾಕೆ? ಕಲಿಲಿಕ್ಕಲ್ಲ, ಹಾ. ಕಲಿಲಿಕ್ಕೆ ಬಂದ ಹೆಣ್ಮಕ್ಳು ನೋಡ್ಲಿಕ್ಕೆ ಹೋದದ್ದೇವ. ಅಯ್ಯೋ, ಆ, ಅಪ್ಪ ಅಮ್ಮ ಅಷ್ಟು ಕಷ್ಟದಲ್ಲಿ ಅಲ್ಲಿ ಕಳುಹಿಸಿಕೊಟ್ರು, ಹಾ. ಅಲ್ಲಿ ಕಲಿಲಿಕ್ಕೆ ಹೋದಲ್ಲ, ಹಾ. ಕಲಿಲಿಕ್ಕೆ ಬಂದ ಹೆಣ್ಮಕ್ಳು ನೋಡ್ಲಿಕ್ಕೆ ಹೋದ್ದೇವ. ಸರಿ ಸರಿ ಸರಿ. ಎಲ್ಲಿವರೆಗೆ ಕೇಳಿದ್ರೆ ಹಾ. ಒಂದೊಂದು ಹೆಣ್ಣು ಮಕ್ಕಳನ್ನ ಹಾ. ಮಾತಿನಲ್ಲಿಯೋ ಹಾ. ಬೇರೆ ಬೇರೆ ರೀತಿಯಲ್ಲೂ ಹಾ. ಮರಳುಗೊಳಿಸುವುದು, ಹಾ. ಮರಳುಗೊಳಿಸಿ ಹಾ. ತನ್ನ ಬಲೆಗೆ ಬೀಳಿಸಿಕೊಳ್ಳುವುದು, ಹಾ. ಕರೆದುಕೊಂಡು ಹೋಗುವುದು, ಹಾ. ಕರೆದುಕೊಂಡು ಹೋಗಿ ಹಾ. ಪಾನೀಯದಲ್ಲಿ ಹಾ. ಒಂದು ಗುಳಿಗೆ ಹಾಕಿ ಕೊಡುವುದು. ಹಾಗೆಲ್ಲ ಆಗುತ್ತದ? ಮಾಡಿದ್ರೆ ಹೇಳ್ತೇನೆ ನಾನೀಗ. ಹೌದಾ? ಹೌದು. ಹಾ. ಹೆಣ್ಣು ಮಕ್ಕಳ ಕುಡಿಯುವ ಪಾನೀಯದಲ್ಲಿ ಗುಳಿಗೆ ಹಾಕಿ ಕೊಡುವುದು. ಅದನ್ನು ಕುಡಿದ್ರೆ ಏನಾಗ್ತದೆ? ಮತ್ತು ಬರ್ತದೆ, ಹಾ. ಪ್ರಜ್ಞೆ ತಪ್ಪಿ ಹೋಗ್ತದೆ. ಆದ ಮೇಲೆ ಹಾ. ಇವ ಅವರನ್ನು ಭೋಗಿಸುವುದು. ಶಿವ 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 ಶಿವ. ಮತ್ತೆ ಕೇಳಿ, ನಿಮಗೆ ಇಷ್ಟ ಆಗಿತ್ತು ಮರ, ನನಗೆ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಹೌದು ಹೌದು ಹೌದು. ಮತ್ತೆ? ತದನಂತರ ಆಮೇಲೆ ಹಾ. ಒಂದಲ್ಲ ಎರಡಲ್ಲ ಹಾ. ಹಲವು ಹೆಣ್ಣು ಮಕ್ಕಳು ಈ ರೀತಿಯಲ್ಲೇ ಮೋಸ ಮಾಡಿದ. ಹಾ. ಅವನು ಹೆಸರು ಬಂತ ಆಮೇಲೆ. ಹಾ. ಬರೀ ಸುಂದರ ಅಲ್ಲ, ಹಾ. ಗುಳಿಗೆ ಸುಂದರ ಅಂತ. ಓ, ಹಾ. ಅದು ಇವನ? ಗುಳಿಗೆ ಸುಂದರ ಇವನ್ನೇ. ಹಾ ಹಾ ಹಾ. ಆಮೇಲೆ ಹಾ. ಆ ಹೆಣ್ಣು ಮಕ್ಕಳಿಗೆ ಗೊತ್ತಾದ ರೀತಿಯಲ್ಲಿ ನೀವು ಬಲಾತ್ಕಾರ ಮಾಡಿದ್ನ, ಹ್ಮ್. ಹೋಗಿಸಿದ್ನ. ಹಾ. ಆಮೇಲೆ ಅವರು ಗರ್ಭಿಣಿ ಆದ್ರು. ಹಾ. ಯಾರಿಂದ ಅಂತ ಗೊತ್ತಾಯ್ತು ಅವ್ರಿಗೆ. ಮತ್ತೆ ಹಾ. ಇವನಲ್ಲಿ ಹೋಗಿ ಕೇಳಿದ್ರೆ ಹಾ. ಇವ್ ಒಪ್ಪಲೇ ಇಲ್ಲ. ಹಾ. ನಾನಲ್ಲ ಅಂತ ಹೇಳಿ ಶುರು ಮಾಡ್ದ. ಹಾ. ಬಿಡ್ಲಿಲ್ಲ ಹೆಣ್ಮಕ್ಳ ತಂದೆ ತಾಯಿಗಳು. ಹಾ. ನೇರವಾಗಿ ಹಾ. ಭೂಲೋಕದ ನ್ಯಾಯಸ್ಥಾನಕ್ಕೆ ದೂರನ್ನು ಕೊಟ್ರು. ಆದ್ರೆ ಏನ್ ಮಾಡುವ, ಪರಿಣಾಮ ಅಲ್ಲಿ ಅವರಿಗೆ ಜಯ ಆಗ್ಲಿಲ್ಲ. ಆ? ಜಯ ಆದದ್ದು ಇವನಿಗೆ. ಅದ್ಯಾಕೆ? ಕಾರಣ ಸಾಕ್ಷಿ ಇಲ್ಲಲ್ಲ. ಓ, ಹಾಗಾದ್ರೆ ಭೂಲೋಕದಲ್ಲಿ ಈಗ ನ್ಯಾಯ ತೀರ್ಮಾನ ಆಗ್ಬೇಕು ಅಂತಾದ್ರೆ ಸಾಕ್ಷಿ ಬೇಕು. ಸಾಕ್ಷಿ ಬೇಕು. ಸಾಕ್ಷಿ ಇಲ್ಲದೆ ಅಲ್ಲಿ ನ್ಯಾಯ ಸಿಗುವುದಿಲ್ಲ. ಸಾಕ್ಷಿ ಇಲ್ಲದೆ ಯಾವ ತಪ್ಪನ್ನು ಮಾಡಬಹುದು? ಮಾಡಬಹುದು. ಆ ರೀತಿ ಆಗಿದೆ ಈಗ. ಇವನು ಪ್ರಕರಣವೇ ಸಾಕ್ಷಿ. ಓಹೋ. ಆಮೇಲೆ ಇವನಿಗೆ ಜಯವಾಗಿ ಹಾ. ಇವ್ ಹೊರಗಡೆ ಬಂದ. ಹಾ. ಪಾಪ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಹಾ. ಬಹಳ ಬೇಸರ ಆಯ್ತು, ಅವ್ರಿಗೆ ನೋವಾಯ್ತು. ಹಾ. ನಮ್ಮ ಮಕ್ಕಳು ಹೀಗೆ ಮಾಡಿದ್ನಲ್ಲ ಅಂತೇಳಿ ಹಾ. ಅವರೆಲ್ಲವರು ಸೇರಿ ಹಾ. ಹುಚ್ಚು ನಾಯಿಗೆ ಕಲ್ಲು ಹೊಡೆದ ಹಾಗೆ ಹೊಡೆದು ಹಾ. ಇವನು ಸಾಯಿಸಿದ್ದಾರೆ. ಈ ಗುಳಿಗೆ ಮೋಹನ್ನ ಹಾ. ಸತ್ತು ಇಲ್ಲಿ ಬಂದಿದ್ದಾನೆ. ಹಾ. ಇವನು ಏನಾಗ್ಬೇಕು ಹೇಳಿ? ಚಿತ್ರಗುಪ್ತ, ಓ,
ಪ್ರಪಂಚದಲ್ಲಿ ಆ, ಪ್ರತಿಯೊಬ್ಬನಿಗೂ ಕೂಡ ಆ. ಅದೆಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಆ. ಒಂದು ಮಾನವ ಜನ್ಮ ದೊರಕುತ್ತದೆ. ಅಲ್ವೇ? ಆ ಮಾನವ ಜನ್ಮದಲ್ಲಿ ನಾವು ಮಾಡುವಂತಹ ಕಾರ್ಯದಲ್ಲಿ, ಆ. ಆಡುವಂತಹ ಮಾತಿನಲ್ಲಿ, ಆ. ಮಾಡುವಂತಹ ವ್ಯವಹಾರದಲ್ಲಿ ಆ. ನಮ್ಮ ಜೀವನ ಎನ್ನುವುದು ಆ. ಮತ್ತೊಬ್ಬನಿಗೆ ಆದರ್ಶವಾಗಬೇಕು ಇರ್ಬೇಕು ಅಲ್ವೇ? ಓಹೋ. ಇವ ಆದರ್ಶ ಆಗದಿದ್ರೂ ತೊಂದರೆ ಇಲ್ಲ, ಆ. ಉಪದ್ರ ಅಂತೂ ಆಗಲೇಬಾರದು. ಅಲ್ವಾ? ಹೌದಲ್ಲ? ಆ. ಹಾಗಾದ್ರೆ ಇವನ ಜೀವನ ಹಾಗಲ್ಲ. ಆಹಾ. ಮತ್ತೊಬ್ಬರ ಹತ್ಯೆಯನ್ನು ಮಾಡುವುದಕ್ಕೆ ಆ. ಇವ ಮನ ಮಾಡಿದ್ದಾನೆ ಅಂತಾದ್ರೆ, ಹೌದು. ಅದರಲ್ಲೂ ಆ. ಹೆಮ್ಮಕ್ಕಳನ್ನು ಮರಳುಗೊಳಿಸಿ ಆ. ಇವ ಹತ್ಯೆ ಮಾಡಿದ. ಆ. ನ್ಯಾಯಸ್ಥಾನಕ್ಕೆ ಹೋದರು ಅಂತಾದ್ರೆ ಆ. ಸರಿಯಾದ ನ್ಯಾಯ ಸಿಗಲಿಲ್ಲ. ಸಿಗ್ಲಿಲ್ಲ. ಆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲಿಕ್ಕಿಲ್ಲ. ಹೌದು. ಆದ್ರೆ ಈ ನ್ಯಾಯಾಲಯದಲ್ಲಿ ನ್ಯಾಯ ತಪ್ಪಿ ಹೋಗೋ ಪ್ರಶ್ನೆ ಇಲ್ಲ. ಯಾಕೆ? ಆ. ಈ ನ್ಯಾಯಾಲಯಕ್ಕೆ ಸಾಕ್ಷಿ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ನಾವು ಬರ್ದಿಟ್ಟದ್ದೇ ಉಂಟು. ಹೌದು. ಆದ್ರಿಂದ ಇವನಿಗೆ ಶಿಕ್ಷೆ ಆಗಲೇಬೇಕು. ಯಾವ ಶಿಕ್ಷೆ? ಇವನಿಗೆ ಅಂತಿಂತ ಶಿಕ್ಷೆ ಅಲ್ಲ. ಆ. ನೋಡಿದ್ಯಾ? ಆ. ಆ. ಓ, ಅಲ್ಲಿ ಹೌದು. 4-5 ಮಂದಿ ಯಮಭಟ್ಟರು ಹೌದು. ಗರಗಸ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಹೌದೌದು. ಆ. ಗರಗಾಸ ಹಿಡ್ಕೊಂಡಿದ್ದಾರೆ ಅವರು. ಹೌದು. ಆ. ಇವನನ್ನು ಹಳ್ಳಿಗೆ ಕಳುಹಿಸು. ಆ. ಅವರೆಲ್ಲವರು ಸೇರಿ ಆ. ಇವನನ್ನು ಎಳೆದು ಆ. ಒಂದು 15 ತುಂಡು ಮಾಡಬೇಕು. ಇವನಿಗೆ ಗರಗಾಸ ಎಳಿಬೇಕು ಇವನಿಗೆ. ಹೌದು. ಹಾಗೆ ಮಾಡ್ತೀವಿ. ಆ. ಹೌದು. ಆ. ಹೊರಳಿ. ಆಗ ಆ. ವಾ. ವಾ. ಇಲ್ಲ ಅಲ್ಲಿ. ಯಮಧರ್ಮರಾಯರೇ, ಇದೊಂದು ಕೊನೆಯ ಪ್ರಯತ್ನ. ಇದೆಂತ ಎಲ್ಲ ಸೀರೆಯಲ್ಲೇ ಬರ್ತಾ ಉಂಟು. ಹೌದು. ಎಲ್ಲ ಇದರಲ್ಲಿ ಬರ್ತಾ ಉಂಟು. ಆ. ಇದರ ವಿಷಯ ಹೇಳಲಿಕ್ಕೆ ಹೊರಟ್ರೆ ಆ. ಇವೊಬ್ಬ ಒಳ್ಳೆಯವನು. ಒಳ್ಳೆ ಹೌದು. ಆ, ಆ. ಭೂಲೋಕದಲ್ಲಿ ಆ. ಮಾನವನಾಗಿ ಹುಟ್ಟಿದವ, ಆ. ಹಾಗಂತ ಒಳ್ಳೆ ಮನತನದಲ್ಲೇ ಹುಟ್ಟಿದವ. ಆ. ಬಾಲ್ಯದಿಂದಲೂ ಇವನಿಗೆ ಆ. ತಾನೊಬ್ಬ ಕಲಾವಿದ ಆಗ್ಬೇಕು ಅನ್ನುವಂತ ಆಸೆ. ಒಳ್ಳೇದು. ಹ. ಒಳ್ಳೇದು. ಅದ್ರಲ್ಲಿ ಯಾವ ಕಲೆ? ಆ. ಭೂಲೋಕದಲ್ಲಿ ಪ್ರಸಿದ್ಧಿ ಪಡೆದಂತ ಕಲೆ ಯಾವುದು ಕೇಳಿದ್ರೆ ಆ. ಯಕ್ಷಗಾನ ಕಲೆ. ಹೌದೌದೌದು. ತುಂಬಾ ಜನರಿಗೆ ಆಸಕ್ತಿ ಅದು. ನಾವು ಹೇಳುವುದು ಕೇಳಿದ್ದೇವೆ, ಯಕ್ಷರಿಂದಲೇ ಆವಿರ್ಭವಗೊಂಡಂತಹ ಕಲೆ ಅಂತ. ಕಲೆ ಅಂತ. ಆ. ಅಂತ ಕಲೆ ಬಗ್ಗೆ ಆಸಕ್ತಿ ಉಳ್ಳಂತ ಈತ ಆ. ಗುರುಮಠಕ್ಕೆ ಹೋಗಿದ್ದಾನೆ. ಆ. ಅಲ್ಪ ಸ್ವಲ್ಪ ಕಲಿತರು ಸಹ ಆ. ಅದರ ಬಗ್ಗೆ ಹುಚ್ಚು ಹೆಚ್ಚಾಯ್ತು ಇವನಿಗೆ. ಆ. ಹೋಗ್ಲಿಕ್ಕೆ ಶುರು ಮಾಡಿದ. ಆ. ಹಾಗೆ ಮುಂದುವರೆದು ಒಂದೆರಡು ಪಾತ್ರ ಅಲ್ಲ, ಆ. ಕೊನೆಗೆ ಯಾವ ಪಾತ್ರ ಕೊಟ್ಟರು ಸಹ ಆ. ಮಾಡಬಲ್ಲ ಅಂತ ಪಾತ್ರಧಾರ ಇವ. ಹೌದಾ? ಹೌದು. ಆ. ಹಾಸ್ಯ ಪಾತ್ರ ಆಗಲಿ, ಆ. ಪುರುಷ ಪಾತ್ರ ಆಗಲಿ, ಆ. ಹೆಣ್ಣು ವೇಷವನ್ನು ಮಾಡ್ಲಿಲ್ವ ಅಂತ ಅವನ ಜೀವಕ್ಕೆ ಆಗುದಿಲ್ಲ. ಆ. ಮತ್ತೆಲ್ಲ ಮಾಡಿದ. ನೀನ್ ನನ್ನಲ್ಲಿ ಅಂತದ್ದು ಕೇಳುದು ಅಲ್ಲ, ವಿಷಯ ಹೇಳುದು ನಾನು. ಆ. ಆ ಎಲ್ಲ ಪಾತ್ರ ಮಾಡಿದ. ಆ. ಕೊನೆಗೆ ಆ. ನಿಮ್ಮ ಪಾತ್ರ ಮಾಡ್ಬೇಕು ಅಂತ ಆಸೆ ಆಯ್ತು ಅವನಿಗೆ. ಆ. ಯಮನ ಪಾತ್ರ ಯಮನ ಪಾತ್ರ. ಆ. ಒಂದು ದಿವಸ ನಿಮ್ಮ ಪಾತ್ರವನ್ನು ಮಾಡಿದ್ದಾನೆ. ಮಾಡಿದಾಗ ಆ. ಸ್ವಲ್ಪ ಆಘಾತ ಆಯ್ತು ಅವನಿಗೆ. ಆ. 2 ಬಾರಿ ನನ್ನ ಕೈಯಿಂದ ತಪ್ಪಿಸಿಕೊಂಡಿದ್ದಾನೆ ಇವ. ಆ, ಆ, ಆ. 2 ಬಾರಿ ಇವನಿಗೆ ಆಘಾತ ಆಗಿ ಆ. ಹೋಗಿದ್ದಾನೆ ವೈದ್ಯಕಾಲಯಕ್ಕೆ. ಆ. ನಾನು ಬರ್ಲಿಲ್ಲ, ಆ. ಸಿಕ್ಕಿಬಿದ್ದ. ಆ. ಈಗ ಸಿಕ್ಕಿಬಿದ್ದ ನೋಡಿ. ಆ. ಹಾಗೆ ನಿಮ್ಮ ಪಾತ್ರ ಮಾಡಿಕೊಂಡು ಆ. ಗದೆ ಹಿಡಿದು ಮೇಲೆತ್ತುವಾಗ ಆ. ಗದೆ ತುಂಡಾಗಿ ಆ. ಅವನ ತಲೆ ಮೇಲೆ ಬಿತ್ತು. ಹೌದಾ? ಅಲ್ಲಿ ಸತ್ತು ಹೋದ. ಆ. ಪಾಪ ಒಳ್ಳೆವ, ಹೆಸರು ಪ್ರಜ್ವಲ ಅಂತ. ಯಮನ ಪಾತ್ರ ಮಾಡಿದವ. ಯಮನ ಪಾತ್ರ ಮಾಡಿದವ ಚಿತ್ರಗುಪ್ತ. ಓ, ಆ. ಇವ ಯಮನ ಪಾತ್ರವನ್ನು ಮಾಡುವಾಗ ಆ. ಅಲ್ಲೊಬ್ಬ ಚಿತ್ರಗುಪ್ತನ ಪಾತ್ರ ಮಾಡುವವ ಇರ್ಬೇಕಿತ್ತಲ್ಲ. ಅವ ಬೇರೆ, ಮತ್ತೊಬ್ಬ ಅವ. ಅವ ಯಾರು? ಅವನ ಹೆಸರಿಗೆ? ಅವನ ಹೆಸರು ಪುರಂದರ ಅಂತ. ಅವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಯಾಕೆ? ಅವ 2ನೇ ಹಾಸ್ಯಗಾರ. ಅಂದ್ರೆ ಮೊದಲ ಹಾಸ್ಯಗಾರ ಯಾರು? ಮೊದಲ ಹಾಸ್ಯಗಾರನೇ ಬೇರೆ ವೇಷ ಇರುವುದರಿಂದ ಆ. ಅವತ್ತು ಅವನೇ ಮಾಡಿದ್ದ. ಅವ ಮೊದಲ ಹಾಸ್ಯಗಾರ ಬಹಳ ಬುದ್ಧಿವಂತ, ಆ. ಬೇಗ ಮುಗಿಸಿ ಮನೆಗೆ ಹೋದ ಅವ. ಹೌದಾ? ಆ. ಅಡ್ಡಿಲ್ಲ. ಆ. ನಿಜವಾಗಿ ಬರ್ಬೇಕಾದ್ದು ಆ. ಇವ ಅಲ್ಲ, ಆ. ಅವ. ಅವನಿಗಿನ್ನು ಸಮಯ ಬರ್ಲಿಲ್ಲ. ಯಾರು ಹೇಳಿದ್ದು ಬರ್ಲಿಲ್ಲ ಅಂತ? ಯಾಕೆ? ಇಲ್ಲದಿದ್ರೆ ಆ. ನೋಡು, ಆ. ಇವನ ಬಗ್ಗೆ ಹೇಳಿದೆ ಆ. ಸರಿ. ಆ. ಯಮ ಹೇಗೆ ಆ. ಎನ್ನುವುದು ಭೂಲೋಕದ ಭೌತಿಕರಿಗೆ ಗೊತ್ತುಂಟಾ? ಗೊತ್ತಿಲ್ಲ. ನಾವು ಕಾಣಿಸಿಕೊಳ್ಳುವುದು ಯಾವಾಗ? ಆ. ಒಬ್ಬನ ಪ್ರಾಣವನ್ನು ಹೀರುವುದಕ್ಕಿಂತ ಆ. 1 ಗಳಿಗೆ ಮುಂಚಿತವಾಗಿ ಹೌದು. ಅವನ ಕಣ್ಣಿಗೆ ಗೋಚರಿಸ್ತೇವೆ. ಹೌದು. ಇವನಾದ್ರೂ ತೊಂದರೆ ಇಲ್ಲ. ಆ. ಯಮ ಹೀಗೆ ಹೀಗೆ ಎನ್ನುವ ಹಾಗೆ ತೋರಿಸಿದ್ದಾನೆ. ಹೌದು. ಆದ್ರೆ ಆ. ಇವನನ್ನು ಪೂರ್ತಿ ಹಾಳು ಮಾಡಿದವ ಅವ, ಚಿತ್ರಗುಪ್ತ ಮಾಡುವವ. ಇರ್ಬಹುದು. ಆದ್ರಿಂದ ಹಾ. ಇವನನ್ನು ಭೂಲೋಕಕ್ಕೆ ಕಳುಹಿಸು. ಹಾ. ಇವ 2 ಸಲ ಅಲ್ಲ, ಹಾ. ಇನ್ನು 20 ಬಾರಿ ಬಂದ್ರು ಇವನಿಗೆ ಇಲ್ಲಿ ಜಾಗ ಇಲ್ಲ. ಇವ ಅಲ್ಲಿಗೆ ಹೋಗ್ಬೇಕು.
ಮತ್ತೆ ಭೂಲೋಕಕ್ಕೆಯ ಅವ ಭೂಲೋಕಕ್ಕೆ ಅವು ಎಷ್ಟು ಬಾರಿ ಹೋಗ್ತಾರೆ ಮಾರ್ರೆ. ಅವ ಎಷ್ಟು ಬಾರಿ ಹೋದ್ರು ನಾನು ಕಂಡಂತೆ 2 ಬಾರಿ ಆಗಿದೆ ಅವನಿಗೆ. ಹೌದು. ಆದ್ರೂ ತಪ್ಪಿಸಿಕೊಂಡಿದ್ದಾನೆ. ಯಾಕೆ? ಯಾಕೆ? ಕಾರಣ ಉಂಟು. ಹಾ ಪ್ರಪಂಚದಲ್ಲಿ ಯಾವ ಸೇವೆಗಾದ್ರೂ ಹಾ. ಮೌಲ್ಯ ಕಟ್ಟುವುದಕ್ಕಾಗುತ್ತದೆ, ಹಾ. ಬೆಲೆ ಕಟ್ಟುವುದಕ್ಕಾಗುತ್ತದೆ. ಆಗ್ತದೆ. ಆದ್ರೆ ಕಲಾ ಸೇವೆ ಹಾ. ಎನ್ನುವುದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಹಲವು ನೋವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಹಾ. ಬರುವಂತಹ ಪ್ರೇಕ್ಷಕರು ಹಲವರಿದ್ದಾರು. ಹಾ. ಅವರ ನೋವನ್ನೆಲ್ಲ ನಿವಾರಿಸಿ ಹಾ. ಅವರ ಮನಸ್ಸಂತೋಷವನ್ನು ಕೊಡಿಸುವಂತಹ ಹಾ. ಅವ ಇನ್ನು 20 ಬಾರಿ ಬಂದರೂ ತೊಂದರೆ ಇಲ್ಲ, ಕಳಿಸುವುದೇ ಅಂತ ಯೋಗ ಅವನಿಗೆ. ಅವನಿಗಂತಹ ಯೋಗ. ಹಾ. ಮತ್ತೆ ಸುಮ್ಮನೆ ಕಲಾವಿದ ಅಂತ ಆಗುವುದಿಲ್ಲ. ಆಗುದಿಲ್ಲ. ಗೊತ್ತಾಯ್ತಲ್ಲ? ಪಾಪ ಜನ ಇರ್ಲಿ ಇಲ್ದೇ ಇರ್ಲಿ ಹಾ. ಅವು ಮಾಡೋದು ಮಾಡ್ಲೇಬೇಕಲ್ಲ ಮಾರ್ರೆ. ಯಾಕೆ? ಯಾಕೆ? ಶಾಪಗ್ರಸ್ತನಾದಂತಹ ಗಂಧರ್ವನೋರ್ವನ ಹಾಗೆ ಹಾ. ನೋವು ಮನಸ್ಸಿನಲ್ಲಿ ಅದೆಷ್ಟೋ ಇದ್ರೂ ಹಾ. ಜನ ಇರ್ಲಿ ಇಲ್ಲದೆ ಇರ್ಲಿ, ಹಾ. ಮಳೆಯೋ ಬಿಸಿಲೋ ಎನ್ನುವುದು ಲೆಕ್ಕಿಸದೆ ಹಾ. ತನ್ನ ಪ್ರತಿಭಾ ಸಂಪನ್ನತೆಯಿಂದ ಹಾ. ತನ್ನ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿ ಹಾ. ತಾನು ರಂಗದಲ್ಲಿ ದುಡಿಯುತ್ತಾನೆ. ಹೌದು. ಅಂತಹ ಕಲಾ ಸೇವಕನಿಗೆ ಹಾ. ಯಾವ ಕಾಲಕ್ಕೂ ಪಾಪ ಯಮಲೋಕ ಎಲ್ಲ ಇಲ್ಲ. ಇಲ್ಲ. ಗೊತ್ತಾಯ್ತಲ್ಲ? ಅವನಿಗೆ ಮುಗಿದಲ್ಲಿಗೆ ನೇರ ಮುಕ್ತಿ. ಅವನಿಗೆ ಮತ್ತೆ ಅಲ್ಲಿ ಇಲ್ಲಿ ನೋಡುದು ಬೇಡ. ಅವ ಹಾ. ಅವನ ಜೀವನದಲ್ಲಿ ಎಲ್ಲ ನೋಡಿರ್ತಾರೆ ಅವ. ಹೌದು. ಆದ್ರೆ ಆ ಚಿತ್ರಗುಪ್ತ ಮಾಡಿದವ ಹಾ. ಒಮ್ಮೆ ಬರ್ಬೇಕು ಮಾತ್ರ ಇಲ್ಲಿ. ಬರ್ತಾರೆ. ಅವ ಬರ್ದೇ ಇರುವುದಿಲ್ಲ. ಹಾ. ಮತ್ತೆ ಇನ್ನು ಬರ್ಬೇಕು ಅಂತ ಆದ್ರೆ ಹಾ. ಈಗ ಇವ್ ಹೋಗ್ತಲ್ಲ, ಹಾ. ಅವ ಮತ್ತೆ ಬಂದ ಮೇಲೆ ಹಾ. ಅವ ಬರ್ತಾನೆ. ಯಾರು? ಇವಾಗ ಹೋಗಿ ಪುನಃ ಬರ್ಲಿಕ್ಕುಂಟ. ಅಯ್ಯ, ಇಲ್ಲ ಇವುಂಟಲ್ಲ ಲೆಕ್ಕ ಇಲ್ಲದ್ದು. ಹಾಗೆ. ಹಾ. ಸರಿ, ಒಟ್ಟಿಗೆ ಬರ್ತಾರೆ ಅವ್ರು. ಕಳುಹಿಸು. ಹಾ. ಕಳುಹಿಸು. ಏ ಪ್ರಜ್ವಲ, ನೀನು ಆಗಾದ ಹೆಸರು ಹೇಳುವುದು ಬೇಡ. ಅಲ್ಲ ಅದು ಬೇಡ ಬೇಡ. ಬೇಡ. ಹೆಸರೆಂತದು? ಕಲಾವಿದರೆ. ಕಲಾವಿದರೆ ಅಲ್ಲಿ ಅಲ್ಲಿ ಬಾ, 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 ಬಾ. ಹೋಗು, 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 ಹೋಗು. ಒಡೆಯ, ಆಯ್ತಾ? ಎಲ್ಲ ಆತ್ಮಗಳಾಗಿದ್ದಾವೆ. ಹಾ. ಆಗಿದ್ದಾವೆ. ಹೌದು. ಬರಬೇಕಾದಂತಹ ಪ್ರೇತಾತ್ಮಗಳೆಲ್ಲ ಬಂದವೆ. ಎಲ್ಲದರ ವಿಚಾರಣೆಯು ನಡೆಯುತ್ತೆ. ಆಯ್ತಲ್ಲ? ಖಂಡಿತ ಇಲ್ಲ. ನನ್ನ ಮನಸ್ಸಿನಲ್ಲಿ ಹೇಳುತ್ತಾ ಉಂಟು, ಏನು? ಯಾವುದೋ ಒಂದು ಪ್ರೇತಾತ್ಮ ಈ ನಮ್ಮನಾದ ಶೈಮಿನಿಗೆ ಬರುವುದಕ್ಕಿದೆ. ಹಾ. ಸರಿಯಾಗಿ ಒಮ್ಮೆ ದಪ್ತರವನ್ನು ಬಿಡಿಸು ನೋಡು. ಹೌದು. ಬರ್ಲಿಕ್ಕುಂಟ? ಬರ್ಲಿಕ್ಕುಂಟು. ಅದೇನು ಮತ್ತೆ ತಪ್ಪಿದ್ದು? ಬರ್ತಾ ಉಂಟು, ದಾರಿ ಸಿಗ್ಲಿಲ್ಲ. ಹೌದಲ್ಲ? ಹುಡುಕ್ತಾ ಉಂಟದೀಗ. ಹಾಗಾದ್ರೆ ಹಾ. ಈಗ ಒಂದು ಕೆಲಸ ಮಾಡುವ. ಏನು? ಯಮಭಟ್ಟರನ್ನು ಕಳುಹಿಸಬಹುದು. ಹಾ. ಬೇಡ, ಹಾ. ನೀನೀಗ ವಿಚಾರಣೆ ಮಾಡಿದಾಗಲೇ ನನಗೆ ಅರ್ಥ ಆಯ್ತು. ಏನು? ಇನ್ನು ಮುಂದೆ ಬರಲಿರುವಂತಹ ಪ್ರೇತ ಹಾ. ಎಲ್ಲಾದ್ರೂ ಕೈ ತಪ್ಪಿ ಹೋಯ್ತು ಅಂತಾದ್ರೆ ಹಾ. ಮತ್ತೆ ಸಮಸ್ಯೆ ಆದೀತು. ಹಾ. ಆದ್ರಿಂದ ಹಾ. ಇದೇನು? ಯಮಪಾಶ. ಹಾ, ಹಿಡ್ಕೋ. ಹಾ. ನೀನೇ ಹಗ್ಗ ಹಾಕಿ ಹೇಳ್ಕೊಂಡು ಬರ್ಬೇಕು. ಅದನ್ನ ಎಲ್ಲೆಲ್ಲಿ ಹೋಗ್ತದೆ ಎಂತದ ಮರ ಗ್ರಾಚಾರ ನೋಡ್ಬೇಕು. ತೊಂದ್ರೆ ಇಲ್ಲ, ನಿನಗೆ ಮೊದಲಿನಿಂದ ಅನುಭವ ಇಲ್ವೇನೋ? ಹೌದಪ್ಪ, ನನಗೆ ಅನುಭವ ಉಂಟು. ಹೌದಲ್ಲ? ಆದ್ರಿಂದ ಇಂಥ ಪ್ರೇತ ಹೇಳ್ಕೊಂಡು ಬಂದ್ ಸಾಕಾಗಿದೆ ನನಗೆ. ಹೌದಲ್ಲ? ಹಾಗಾಗಿ ನೋಡಿ ಎಲ್ಲೆಲ್ಲ ತಿರುಗ್ತಾ ಉಂಟದೀಗ. ಹೌದಲ್ಲ? ಆ ಹೊರಬದಿಯಲ್ಲಿ ಉಂಟು, ಎಲ್ಲುಂಟು ಗೊತ್ತಿಲ್ಲ. ಆದಷ್ಟು ಶೀಘ್ರವಾಗಿ ಶೈಮಿನಿಗೆ ಬರಲಿ ಪ್ರೇತ. ಪ್ರೇತ ನೋಡುವ.